ವೆಲ್ಕಮ್ ಟು ವಿದ್ಯಾ ನಾಲೆಜ್ ಯೂಟ್ಯೂಬ್ ಚಾನಲ್. ನಮಸ್ತೆ ವೀಕ್ಷಕರೇ. ರವಿತೇಜ ಮತ್ತು ಶ್ರುತಿ ಹಾಸನ್ ನಟಿಸಿರುವ ಕ್ರ್ಯಾಕ್ ಚಿತ್ರ ಬಾಕ್ಸ್ ಆಫೀಸ್ನಲ್ಲಿ ಒಳ್ಳೆ ಪ್ರದರ್ಶನವನ್ನು ಕಾಣುತ್ತಿದೆ. ರವಿತೇಜ ಅವರ ಇತ್ತೀಚಿನ ತೆಲುಗು ಚಿತ್ರ ಕ್ರ್ಯಾಕ್ ಸಾಂಕ್ರಾಮಿಕ ರೋಗದಲ್ಲಿ ಬಾಕ್ಸ್ ಆಫೀಸನ್ನು ಭೇದಿಸಿದೆ. ಈ ಚಿತ್ರವು ಚಂಡಮಾರುತವೆಂದು ಸಾಬೀತಾಗಿದೆ ಮತ್ತು ಚಿತ್ರಮಂದಿರಗಳಲ್ಲಿ ಕೇವಲ 50% ಉದ್ಯೋಗಗಳನ್ನು ಅನುಮತಿಸಿದರೂ ಅತ್ಯುತ್ತಮ ವ್ಯವಹಾರವನ್ನು ಮಾಡಿದೆ. ಶ್ರುತಿ ಹಾಸನ್ ನಟಿಸಿರುವ ಗೋಪಿಚಂದ್ ಮಾಲಿನೇನಿ ನಿರ್ದೇಶನದಲ್ಲಿ ಪಾವತಿಸಿದ ಪೂರ್ವ ವೀಕ್ಷಣೆಗಳು ಸೇರಿದಂತೆ ದಿನ 1ರಂದು ಅಖಿಲ ಭಾರತಕ್ಕೆ 9.5 ಕೋಟಿ ವ್ಯವಹಾರ ಮಾಡಿದೆ. ತೆಲುಗು ಮಾರುಕಟ್ಟೆಯ ಪಾಲು 6.5 ಕೋಟಿ ಮತ್ತು ಅದು ಬಿಡುಗಡೆಯಾದ ಸಮಯವನ್ನು ಪರಿಗಣಿಸಿ ದೊಡ್ಡದಾಗಿದೆ. ಹೌದು, ಸಾಂಕ್ರಾಮಿಕ ರೋಗದ ಮಧ್ಯೆ ಭಾರತಾದ್ಯಂತ ಬಿಡುಗಡೆಯಾದ ಬಹುತೇಕ ಎಲ್ಲ ಚಿತ್ರಗಳು 10 ಕೋಟಿಗಳನ್ನು ದಾಟಲು ಹೆಣಗಾಡುತ್ತಿವೆ ಮತ್ತು ರವಿತೇಜ ನೇತೃತ್ವದ ಚಿತ್ರ ಅದನ್ನು ಒಂದೇ ದಿನದಲ್ಲಿ ಮಾಡಿದೆ. ದಕ್ಷಿಣ ಪ್ರಾದೇಶಿಕ ಸಿನಿಮಾ ಬಾಲಿವುಡ್ ಸೇರಿದಂತೆ ಭಾರತದ ಇತರ ಚಿತ್ರಮಂದಿರಗಳಿಗೆ ಸ್ಪಷ್ಟವಾಗಿ ದಾರಿ ಮಾಡಿಕೊಡುತ್ತದೆ. ಕ್ರಿಸ್ಮಸ್ನಲ್ಲಿ ಬಿಡುಗಡೆಯಾದ ರವಿತೇಜ ಅವರ ಕ್ರ್ಯಾಕ್ನ ಹೊರತಾಗಿ ಮತ್ತೊಂದು ತೆಲುಗು ಚಿತ್ರ ಸೋಲೋ ಬ್ರದುಕು ಸೋ ಬೆಟರ್ ಕೂಡ ಉತ್ತಮ ಪ್ರತಿಕ್ರಿಯೆ ವ್ಯಕ್ತಪಡಿಸಿತು ಮತ್ತು ಮೊದಲ ವಾರದಲ್ಲಿ ಮಾತ್ರ 13.25 ಕೋಟಿಗಳನ್ನು ಸಂಗ್ರಹಿಸಿದೆ. ಎಸ್ಬಿಎಸ್ಬಿಯ ಫಲಿತಾಂಶವು ಪ್ರೇಕ್ಷಕರು ದೊಡ್ಡ ಚಲನಚಿತ್ರಗಳನ್ನು ಇನ್ನೂ ಉತ್ತಮ ರೀತಿಯಲ್ಲಿ ಲ್ಯಾಪ್ ಅಪ್ ಮಾಡುತ್ತದೆ ಎಂಬುದಕ್ಕೆ ಪುರಾವೆಯಾಗಿತ್ತು. ಕ್ರ್ಯಾಕ್ ಇದನ್ನು ಮಾಡಿದ್ದಾರೆ. ಆಕ್ಷನ್ ಫಿಲ್ಮ್ ನನ್ನ ಗಳ್ಳಾಪೆಟ್ಟಿಗೆಯ ಓಟವನ್ನು ಮುಂದುವರಿಸುವುದರಿಂದ ಇದು ಆ ವೇಗಕ್ಕೆ ಮುಂದುವರಿಯುತ್ತದೆ ಮತ್ತು ಶೀಘ್ರದಲ್ಲೇ 50 ಕೋಟಿ ಗಡಿ ದಾಟಲಿದೆ ಎಂದು ಹೇಳಿದ್ದಾರೆ. ಜನವರಿ 13ರಂದು ಭಾರತಾದ್ಯಂತ ಬಿಡುಗಡೆಯಾಗುತ್ತಿರುವ ತಲಪತಿ ವಿಜಯ್ ನೇತೃತ್ವದ ಮಾಸ್ಟರ್ನತ್ತ ಎಲ್ಲ ಕಣ್ಣುಗಳಿವೆ. ವಿಜಯ್ ಸೇತುಪತಿ ಮತ್ತು ಮಾಲ್ವಿಕಾ ಮೋಹನನ್ ನಟಿಸಿರುವ ತಮಿಳು ಆಕ್ಷನ್ ಥ್ರಿಲ್ಲರ್ ಮುಂಬರುವ ಚಿತ್ರಗಳಲ್ಲಿ ಬರು ನಿರೀಕ್ಷಿತೆಯಾಗಿದೆ. ಇದನ್ನು ಹಿಂದಿಯಲ್ಲಿ ಡಬ್ ಮಾಡಲಾಗಿದೆ. ಈ ಚಿತ್ರವು ದಕ್ಷಿಣದಲ್ಲಿ ಭಾರೀ ಬಿಡುಗಡೆಯಾಗಿದೆ ಮತ್ತು ಒಳ್ಳೆಯ ಹಿಂದಿ ಮಾರುಕಟ್ಟೆಯಲ್ಲೂ ಆರೋಗ್ಯಕರ ಬಿಡುಗಡೆಯಾಗುತ್ತಿದೆ. ಇನ್ನಷ್ಟು ಹೆಚ್ಚು ಮಾಹಿತಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿನ ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ ಮತ್ತು ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮ್ಮ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ಧನ್ಯವಾದಗಳು.